ಫ್ರೆಂಡ್ಸ್, ವಿಂದ್ಯಾ ಚಾನಲ್ಗೆ ಸ್ವಾಗತ. ನೋಡಿ, ತುಂಬ ನಮ್ಮ ಬೆಂಗಳೂರಲ್ಲಿ ಮಳೆ ಬರ್ತಾನೇ ಇದೆ. ಅದಕ್ಕೆ ನನಗೆ ಸ್ವಲ್ಪ ತಲೆ ಭಾರ ಆಗ್ಬಿಟ್ಟಿತ್ತು. ಮತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ತಲೆ ಫುಲ್ಲು ತಣ್ಣಗಿತ್ತು ನನಗೆ. ಆಮೇಲೆ ಬೆಡ್ಶೀಟು ಎಲ್ಲ ತಣ್ಣಗಿತ್ತು. ಅದು ನೋಡಿ ನನಗೆ ಸ್ವಲ್ಪ ಜ್ವರನೂ ಬಂದಿತ್ತು. ಆಮೇಲೆ ಹಾಸ್ಪಿಟ್ಲಿಗೇನೋ ಹೋಗಿ ಬಂದ್ವಿ. ಸ್ವಲ್ಪ ಹೀಟ್ ಮಾಡಿ ಮತ್ತು ರೂಮಲ್ಲಿ ಟೆಂಪ್ರೇಚರ್ ಮಿಷಿನ್ ಬರುತ್ತೆ ಅಂತ ಡಾಕ್ಟ್ರು ಸಜೆಷನ್ ಮಾಡಿದ್ರು ನನಗೆ. ಸೊ ಅದನ್ನು ನಾವು ಅಮೆಝಾನಲ್ಲಿ ಬೈ ಮಾಡಿದ್ವಿ. ಸೊ ಇದೇ ಆ ಮಿಷಿನ್ನು ನೋಡಿ. ಆಮೇಲೆ ಮೂರ್ತಿಯವರು ಫಸ್ಟು ಅಮೆಝಾನಲ್ಲಿ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ರಿವ್ಯೂ ನೋಡಿ ತೊಗೊಂಡಿದ್ದು. ತುಂಬ ಒಳ್ಳೆ ಮಿಷಿನ್ ಇದು. ಮತ್ತು ವಾರಂಟಿ ಕಾರ್ಡು ಕೊಟ್ಟಿದ್ದಾರೆ. ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ವಾರಂಟಿ ಕಾರ್ಡಲ್ಲೆಲ್ಲ ನಮಗೆ ಇದೆ. ನೋಡಿ, ಈ ಥರ ಒಂದು ಮೂರ್ತಿಯವರು ತೋರಿಸ್ತಾ ಇದ್ದಾರೆ. ಇದು ತುಂಬ ಚಿಕ್ಕದಾಗಿದೆ ಮತ್ತು ಆರಾಮು. ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಚಳಿ ಇದ್ದಾಗ ಹೀಟ್ ಆಗುತ್ತೆ, ಥಂಡಿ ಗಾಳಿನ ಅದು ಬಿಸಿ ಮಾಡುತ್ತೆ. ಅದಲ್ವಾ ಫಸ್ಟ್ ಟೈಮ್ ಹಾಕಿದಾಗ ಇದು ಏನಪ್ಪ ಅಂದರೆ ಸ್ವಲ್ಪ ಥಂಡಿ ಗಾಳಿ ಬರುತ್ತೆ. ಒಂದು 10 ನಿಮಿಷ ಅಂತ ಹೇಳಿದ್ರು. ಆಮೇಲೆ ಬಿಸಿ ಗಾಳಿ ಬರುತ್ತೆ. ರೂಮೆಲ್ಲ ಫುಲ್ಲು ಬಿಸಿ ಆಗುತ್ತೆ. ಮತ್ತು ನಮಗೆ ಚಳಿ ಅನಿಸಲ್ಲ. ನಾವು ಬೆಚ್ಚಗೆ ಮಲ್ಕೊಬೋದು. ಇದು ಇವಾಗ ನಾರ್ಮಲ್ ಫ್ಯಾನ್, ಗಾಳಿನೇ ಈಚೆ ಬರ್ತಾ ಇದೆ. ಇದು ಆಫ್ ಇದೆ. ಈ ಒಂದು ಮಿಷಿನು ಚಳಿಗಾಲದಲ್ಲೂ ನವಂಬರ್, ಡಿಸೆಂಬರ್, ಜನವರಿ ತುಂಬ ಚಳಿ ಇರುತ್ತಲ್ಲ, ಅವಾಗೂ ತುಂಬ ಯೂಸ್ ಆಗುತ್ತೆ. ತುಂಬ ಕೋಲ್ಡ್ ಇರೋರಿಗೆ ಮತ್ತು ಬೇಗ ತಲೆ ಭಾರ, ನೆಗಡಿ ಬರೋರಿಗೆ, ತುಂಬ ರೂಮೆಲ್ಲ ಕೋಲ್ಡ್ ಆಗಿರುತ್ತಲ್ಲ ಅಂಥವ್ರಿಗೆ, ಅಂಥ ವೆದರ್ ಆಗಲ್ಲ ಅನ್ನೋರು ಈ ಥರ ಒಂದು ಮಿಷಿನ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಬಾಣಂತಿಯರಿಗೆ ಈ ಥರ ವೆದರ್ಗಳಲ್ಲಿ ತುಂಬ ಡೈಲಿ ಮಳೆ ಬರ್ತಾ ಇರೋದು ಮತ್ತು ಕ್ಲೈಮೇಟು ಚೇಂಜ್ ಆಗ್ತಾ ಇರುತ್ತಲ್ಲ, ಆವಾಗ ಬಾಣಂತಿಯವ್ರಿಗೆ ತುಂಬ ಬೆಚ್ಚಗೆ ಮಗುನೂ ತಾಯಿ ಆರೋಗ್ಯವಾಗಿ ರೂಮಲ್ಲಿ ಮಲ್ಕೊಬೋದು. ಅದಕ್ಕೆಲ್ಲ ತುಂಬ ಸೇಫಾಗಿದೆ. ಇದು ತುಂಬ ಚಿಕ್ಕದು ಮತ್ತು ಜಾಗನೂ ಏನು ಅಷ್ಟು ಬೇಡ ಅನಿಸುತ್ತೆ. ಇದು ಮೂರ್ತಿಯವರು ತಂದಿದ ತಕ್ಷಣ ಇದನ್ನು ಹಾಕಿ ನೋಡಿದ್ರು ಫಸ್ಟು. ನೋಡಿ, ಇದನ್ನು ಒಂದು ಕೊಟ್ಟಿದ್ದಾರೆ, ಹೇಗೆ ಹಾಕೋದು ಏನು ಅಂತೆಲ್ಲ ವಾರಂಟಿ ಕಾರ್ಡ್ ಸಮೇತ ಅದರಲ್ಲೇ ಇತ್ತು. ಇದು ಅಮೆಝಾನಲ್ಲಿ ಬೈ ಮಾಡಿರೋದು. ಸೊ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ, ಇದು ಸ್ವಿಚ್ಚು, ವೈರು ಇಷ್ಟು ಉದ್ದ ಕೊಟ್ಟಿದ್ದಾರೆ, ಆರಾಮಾಗಿ ಇಟ್ಕೊಬೋದು ನಾವು. ಇದಕ್ಕೆ ಇಷ್ಟೇ ಟೇಬಲ್ಲು ಇರಬೇಕು ಅಂತ ಏನಿಲ್ಲ. ಟೇಬಲ್ ಇತ್ತು, ನಾವು ಅದಕ್ಕೆ ಅದ್ರ ಮೇಲೆ ಇಟ್ಟಿದ್ದೀವಿ. ಸೊ ಒಂದು ಪುಟ್ಟ ಜಾಗ ಇದ್ದರೂ ಈ ಮಿಷಿನ್ಗೆ ಸಾಕಾಗುತ್ತೆ. ಗಾಳಿ ನಾರ್ಮಲ್ ಗಾಳಿ ಬರ್ತಾ ಇದೆ, ತಣ್ಣಗೆ ಬರ್ತಾ ಇದೆ ಗಾಳಿ. ಲೈಟ್ ವೆಯ್ಟು, ಕಾಂಪ್ಯಾಕ್ಟು, ಚೆನ್ನಾಗಿದೆ.